ಪರಮೇಶ್ವರ ಬೆಟ್ಟದಲ್ಲಿ ನವಿಲು ನಾಯಿ ತಿಂದು ಹಾಯಾಗಿದ್ದಂತಹ ಚಿರತೆ ಕೊನೆಗೆ ಒಂದು ಕೋಳಿಯ ಆಸೆಗೆ ಬಲಿಯಾಗಿ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆಯ ಹೊಸ ಪ್ರಯೋಗದ ಯಶಸ್ವಿಯಾಗದೆ ಈ ಸುದ್ದಿ ಈಗ ಸುತ್ತಲೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಪರಮೇಶ್ವರ ಬೆಟ್ಟ ರಾಯಚೂರು ತಾಲೂಕಿನ ಡಿ ರಾಮಪುರ ಗ್ರಾಮದ ಬಳಿಯಲ್ಲಿರುವಂತಹ ಒಂದು ನಿಸರ್ಗ ಸೊಬಗಿನ ಪ್ರದೇಶ. ಇಲ್ಲಿಯವರೆಗೂ ಕಾಡು ಪ್ರಾಣಿಗಳಿಂದ ಯಾವುದೇ ಸಮಸ್ಯೆ ಇಲ್ಲದ ಈ ಪ್ರದೇಶದಲ್ಲಿ ಮೇ 20ರಂದು ಮೊದಲು ಚಿರತೆಯ ಚಲನವಲನ ಕಂಡು ಬಂದಿತ್ತು. ಅಂದಿನಿಂದ ಚಿರತೆ ನವಿಲುಗಳು ನಾಯಿಗಳನ್ನ ತಿಂತ ಬೆಟ್ಟದಲ್ಲಿ ಓಡಾಡ್ತಲೇ ಇತ್ತು. ಗ್ರಾಮದವರು ಅಂದ್ರೆ ಬಹುತೇಕ ಕೂಲಿ ಕಾರ್ಮಿಕರು, ಸಣ್ಣ ರೈತರು ಆತಂಕದಲ್ಲಿದ್ರು. ಮೊದಲಿಗೆ ನವಿಲು, ಬಳಿಕ ಸಾಕಿದ ನಾಯಿಗಳು, ಕೊನೆಗೆ ಹುಳ ಹುಪ್ಪಟೆಗಳನ್ನ ತಿನ್ನೋಕೆ ಬರುವಂತಹ ಕೋಳಿಗಳನ್ನ ಹೊಡೆದು ಹಾಕಲಾಗಿತ್ತು. ಮೊದಲಿಗೆ ನವಿಲು, ಬಳಿಕ ಸಾಕಿದ ನಾಯಿಗಳು, ಕೊನೆಗೆ ಹುಳು ಹುಪ್ಪಟೆ ತಿನ್ನೋಕೆ ಬರ್ತಾ ಇದ್ದಂತಹ ಕೋಳಿಗಳನ್ನ ಹೊಡೆದು ಹಾಕತೊಡಗಿತ್ತು. ಈ ತೀವ್ರ ಪರಿಸ್ಥಿತಿಗೆ ಈ ಸಲ ಈ ಚಿರತೆಯ ಆಟದ ಅಂತ್ಯವನ್ನ ತರಬೇಕು ಅಂತ ಅರಣ್ಯ ಇಲಾಖೆ ಕೂಡ ಮನಸ್ಸು ಮಾಡಿ ಹನಿ ಟ್ರ್ಯಾಪ್ ತಂತ್ರವನ್ನ ರೂಪಿಸ್ತು. ಆದ್ರೆ ಹೆಮ್ಮೆ ಪಡುವ ಹನಿ ಟ್ರ್ಯಾಪ್ ತಂತ್ರ ಮಳೆಯ ಕಾರಣದಿಂದಾಗಿ ಫೇಲ್ ಆಯಿತು. ಹೆಚ್ಚು ತೊಡಕು, ಕಡಿಮೆ ಪರಿಣಾಮ. ಹೀಗಾಗಿ ಅರಣ್ಯ ಇಲಾಖೆ ಹೊಸ ತಂತ್ರ ರೂಪಿಸಿತು. ಅದೇ ಕೋಳಿ ಮತ್ತು ನಾಯಿ ತಂತ್ರ. ಒಂದೇ ಬೋನಿನೊಳಗೆ ನಾಯಿ ಮತ್ತೆ ಕೋಳಿಯನ್ನ ಭದ್ರವಾಗಿ ಇಟ್ಟು ಚಿರತೆಯನ್ನ ಆಕರ್ಷಿಸೋಕೆ ಶುರು ಮಾಡಿದ್ರು. ಕೋಳಿಗೆ ಪಂಜರದಲ್ಲಿಟ್ಟರೂ ಕೂಡ ನಾಯಿ ದಾಳಿ ಮಾಡದಂತೆ ಜಾಗರೂಕತೆ ತೆಗೆದುಕೊಳ್ಳಲಾಯಿತು. ಪ್ರತಿ ರಾತ್ರಿ ಮಾತ್ರ ಬೋನಿನೊಳಗೆ ಇಟ್ಟು ಬೆಳಗ್ಗೆ ಅವರನ್ನ ಅದನ್ನ ಹೊರಗೆ ಬಿಡಲಾಗ್ತಾ ಇತ್ತು. ಈ ಮಧ್ಯ ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಚಿರತೆಯ ಚಲನವಲನ ಸಿಕ್ಕಿಬಿದ್ದು ಇದು ಯಶಸ್ಸಿಗೆ ತಿರುಗಲಾರಂಭಿಸಿದೆ. ಬಳಿಕ ಜುಲೈ 14ರಂದು ಕೋಳಿಯ ಮಾಂಸದ ಆಸೆಗೆ ಬಲಿಯಾದಂತಹ ಚಿರತೆ ಬೋನಿಗೆ ಸಿಕ್ಕಿಬಿದ್ದಿದ್ದು ಅರಣ್ಯ ಇಲಾಖೆ ಅನುಸರಿಸಿದ ತಂತ್ರ ಫಲಿಸಿದಂತೆ ಸ್ಪಷ್ಟವಾಗಿದೆ. ಈ ಸುದ್ದಿ ಕೇಳಿ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿರತೆ ಹಿಡಿಯುವ ಈ ಸಾಹಸಕ್ಕೆ ಸ್ಥಳೀಯರು ಮಾತ್ರವಲ್ಲ, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ. ಚಿರತೆ ಬೋನಿಗೆ ಬಿದ್ದ ಬಳಿಕ ಅದನ್ನ ತಕ್ಷಣವೇ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ ಎನ್ನಲಾಗಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.